ಇವತ್ತು ನಾವು ಇರುವಂಥ ಸ್ಥಳ ಸುಪ್ರಸಿದ್ಧ ಸೋಮೇಶ್ವರನ ಒಂದು ಕೆರೆಗೆ ಒಂದು ದೊಡ್ಡ ಚರಿತ್ರೆನೇ ಇದೆ. ಆದರೆ ಆ ಚರಿತ್ರೆಗಳೆಲ್ಲ ಇವತ್ತು ಅಳಿಸಿ ಹೋಗ್ತಾ ಇದ್ದಾವೆ. ಈ ಮೊದಲು 1 ವರ್ಷದ ಹಿಂದೆ ಕೂಡ ನಾವು ಇದೇ ಸಮಸ್ಯೆ ಬಗ್ಗೆ ಮಾತಾಡಿದ್ದೀವಿ. ಇದರ ಮೇಲೆ ನಗರಸಭೆಗೆ ಜವಾಬ್ದಾರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮಗೆ ಆ ರೀತಿ ಆಗೋಗಿದೆ. ಅಥವಾ ಇದು ನಗರಸಭೆಗೆ ಸೇರಿದೆಯೋ ಇಲ್ಲೋ, ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಇದನ್ನು ಕಾಪಾಡಬೇಕು. ಈ ಕೆರೆಯನ್ನು, ಇದರ ಅಸ್ತಿತ್ವ ಉಳಿಸ್ಕೋಬೇಕು. ಈ ದೇವಾಲಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಒಂದು ಭವಿಷ್ಯತ್ತು, ಒಂದು ಪುರಾಣ ಪ್ರಸಿದ್ಧ ದೇವಾಲಯದ ಒಂದು ಚರಿತ್ರೆಯ ಒಂದು ಭಾಗ ಈ ಕೆರೆ. ಇತ್ತೀಚೆಗೆ ಸನ್ಮಾನ್ಯ ಶ್ರೀಯುತ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಗೇಶ್ರವರು ಅವರ ಒಂದು ಕಾಲಾವಧಿಯಲ್ಲಿ ಇಲ್ಲೊಂದು ದೊಡ್ಡ ಮಟ್ಟದ ಒಂದು ಪಾರ್ಕ್ ನಿರ್ಮಾಣ ಆಗಬೇಕಂತೇಳಿ, ಈ ಪಾರ್ಕು ಅವರ ಒಂದು ಊಹೆಗೆ ತಕ್ಕಂಗೆ ಇಲ್ಲಿ ಒಳ್ಳೆ ಮಕ್ಕಳು ಆಟ ಆಡುವಂಥದ್ದು, ವಿಶೇಷವಾಗಿ ಇಲ್ಲಿ ಒಳ್ಳೆ ಬೃಂದಾವನ ಇವೆಲ್ಲ ಕೂಡ ನಿರ್ಮಾಣ ಆಗಬೇಕು. ಈ ಪಾರ್ಕ್ಗೋಸ್ಕರ ಸುಮಾರು 3 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಬೇಕು. ತುಂಬ ವೈಭವವಾಗಿ ಈ ಮುಳುಬಾಗಿಲಲ್ಲಿ ಇದು ನಿರ್ಮಾಣ ಆಗಬೇಕು ಅಂಥೇಳಿ ಅವರು ಇದನ್ನು ಇನಾಗ್ರೇಷನ್ ಮಾಡೋ ಕಾಲದಲ್ಲಿ ನಾವು ಕೇಳಿದ್ದೀವಿ. ದಯವಿಟ್ಟು ಅದನ್ನು ಸಹ ನೋಡ್ಬೋದು. ನಮ್ಮ J9 ಜಗದೀಶ್ ಅವರು ಹಾಕಿದ್ದಾರೆ. ಆದರೆ ಇವತ್ತು ಈ ಪಾರ್ಕ್ಗೂ ಮತ್ತು ಈ ಕೆರೆಗೂ ಬಂದಿರತಕ್ಕಂಥ ದುಸ್ಥಿತಿ ಈ ಮುಳುಬಾಗಿಲು ತಾಲೂಕಲ್ಲಿ ಎಲ್ಲಿಯೂ ಕೂಡ ಇಂಥ ದುಸ್ಥಿತಿ ಬಂದಿಲ್ಲ. ಯಾಕೆ ಈ ರೀತಿ ದುಸ್ಥಿತಿ ಬಂದಿದೆ? ಇದನ್ನು ನಿರ್ವಹಣೆ ಮಾಡೋ ಸಾಮರ್ಥ್ಯ ನಗರಸಭೆಗೆ ಇಲ್ಲದಾಗಿದೆ. ಇದನ್ನು ಸಾರ್ವಜನಿಕರು, ಜನಪ್ರತಿನಿಧಿಗಳು ಯಾಕೆ ಕೇಳಿಲ್ಲ? ಇಲ್ಲಿ ಮಕ್ಕಳು ಓಡಾಡ್ತಾರೆ, ಈ ಗೊಬ್ಬು ಭಯಂಕರವಾದಂಥ ಒಂದು ವಾಸನೆ, ಈ ಕೆರೆಗೆ ಬರೋ ಅಂಥ ಒಂದು ಕಲ್ಮಶ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾರೂ ಈ ಸುತ್ತಮುತ್ತಲು ವಾಸ ಮಾಡೋಕ್ಕಂತೂ ಆಗೋದಿಲ್ಲ. ಈ ಒಂದು ಕೆರೆಯ ಸುತ್ತಮುತ್ತಲು ಆ ಗಡ್ಡೆ ಮೇಲೆ ಇರ್ತಕ್ಕಂಥ ಮನೆಗಳವರು ಈ ಮಧ್ಯೆ ಸುಮಾರು ಸಲ ನಗರಸಭೆಯವ್ರ ಗಮನಕ್ಕೆ ತಂದಿರತಕ್ಕಂಥದ್ದು ಇದೆ. ಏನು ಪರಿಷ್ಕಾರ ಇಲ್ವಾ? ಯಾವುದೇ ರೀತಿ ಪರಿಷ್ಕಾರ ರೂಪಿಸಬೇಕಂತ ಸರ್ಕಾರಕ್ಕೆ ಗೊತ್ತಿಲ್ವಾ? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಗೊತ್ತಿಲ್ವಾ? ನಗರಸಭಾ ಸದಸ್ಯರು ಪ್ರತಿ ಮನೆಗೂ ಓಟ್ ಬೇಕಾದಾಗ ಓಡೋಡಿ ಬರ್ತಾರೆ. ನಿಮ್ಗೆ ಅದು ಮಾಡಿಬಿಡ್ತೀವಿ, ನಾವು ಇದು ಮಾಡಿಬಿಡ್ತೀವಿ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಭವಿಷ್ಯತ್ತು ಕೊಡ್ತೀವಿ, ಬದುಕರಿಗೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ನಾವು ಪರಿಹಾರ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಕನಿಷ್ಠ ಪಕ್ಷ ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋ ಯೋಗ್ಯತೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇಲ್ದಿರ ಆಗೋಗಿದೆ. ಸರಿ, ಈ ಭಾಗದ ಜನರು, ನಾಗರಿಕರು, ಪ್ರಬುದ್ಧರು ಇವರಾದರೂ ಕೂಡ ಇದನ್ನು ಮಾತಾಡೋದಾದ್ರೂ ಬೇಡವಾ? ಇದ್ರ ಬಗ್ಗೆ ಒಂದು ಪ್ರತಿಭಟನೆ ಮಾಡೋಕ್ಕೆ ಇವ್ರಿಗೆ ಸಮಯನೇ ಇಲ್ವಾ? ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ವಾ? ಇಷ್ಟೊಂದು ಭಯಂಕರವಾದ ವಾಸನೆ, ಇಷ್ಟೊಂದು ಹಾಳಾದಂಥ ಪಾರ್ಕು, ಇದು ಪಾರ್ಕ ಅಥವಾ ಕಾಡ ಅಂತ ಅನ್ನಿಸ್ತಾ ಇದೆ. ಇದು ಪಾರ್ಕ್ ರೂಪದಲ್ಲಿರ್ತಕ್ಕಂಥ ಒಂದು ಕಾಡು ಆಗೋಗಿದೆ. ಇಲ್ಲಿ ಎಲ್ಲ ಕುಡುಕರ ತಾಣ, ಯಥೇಚ್ಛವಾಗಿ ವ್ಯಸನಿಗಳು ಬಿದ್ದಿರ್ತಾರೆ. ಇಲ್ಲಿ ಪಾರ್ಕನ್ನು ನಿರ್ವಹಣೆ ಮಾಡ್ತಕ್ಕಂಥ ಹಣ ಇಲ್ದಿರ ಆಗೋಗಿದೆಯಾ ನಗರಸಭೆ ಹತ್ರ? ಇವೆಲ್ಲ ಕೂಡ ಪ್ರಶ್ನಿಸುವಂಥ ಒಂದು ವಿಷಯಗಳು. ಇದನ್ನು ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಪ್ರತಿಯೊಬ್ಬ ನಾಗರಿಕನು ಕೇಳಬೇಕಾಗಿರ್ತಕ್ಕಂಥ ಒಂದು ಹಕ್ಕು ಎಲ್ರಿಗೂ ಇದೆ. ಇದನ್ನು ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ ಅಂತ ಯಾವಾಗಲೂ ಕೂಡ ಯಾರೋ ಒಂದು ಮೀಡಿಯಾದವರು, ಯಾರೋ ಒಬ್ಬ ನನ್ನಂಥವರು ದಾರಿ ಹೋಗರು ಮಾತಾಡೋಂಥದ್ದು ಆಗಬಾರ್ದು. ಎಲ್ಲರೂ ಕೂಡ ಮಾತಾಡೋವಂಥ ಆಗಬೇಕು. ಎಲ್ಲರೂ ಇದನ್ನು ಪ್ರಸ್ತಾಪಿಸಬೇಕು. ಇದು ಎಲ್ಲರ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಈ ಅನ್ಯಾಯವನ್ನು ಎಲ್ಲರೂ ಪ್ರತಿಭಟಿಸಬೇಕು. ಇಲ್ಲಿ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ರಿಗೂ ಇರತಕ್ಕಂಥ ಇದೊಂದು ಉದ್ಯಾನವನ, ಇದು ಒಂದು ಕೆರೆ, ಇವನ್ನೆಲ್ಲ ಶುದ್ಧವಾಗಿ ಇಟ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ದರ ಆಗೋಗಿದೆ. ದಯವಿಟ್ಟು ಸಂಬಂಧಪಟ್ಟವರು ಈ ಕೂಡಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಳದಿದ್ದ ಪಕ್ಷದಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ರೂಪಿಸಬೇಕಾಗ್ತದೆ. ದಯವಿಟ್ಟು ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ಯಾರಿಗೋಸ್ಕರ ಮಾಡಬೇಡಿ. ಇದು ನಿಮ್ಮ ಮಕ್ಕಳ ಭವಿಷ್ಯತ್ಗೋಸ್ಕರ, ನಿಮ್ಮ ಹಿರಿಯರಿಗೋಸ್ಕರ, ನಿಮಗೋಸ್ಕರ ಇದನ್ನು ಕಾಪಾಡ್ಕೋಬೇಕಾಗಿದೆ. ಎಲ್ಲರೂ ಎಚ್ಚೆತ್ತುಕೊಂಡು ಇರೋ ಕಡೆ ಮಾತಾಡೋರಾಗಿ ಒಂದು ವಾಟ್ಸಪ್ ಮುಖಾಂತರನೋ, ಒಂದು ಫೋನ್ ಮುಖಾಂತರನೋ, ಒಂದು ಮೆಸೇಜ್ ಮುಖಾಂತರನೋ ಸರ್ಕಾರವನ್ನು ಎಚ್ಚರಿಸಿ. ಎಲ್ಲರ ಹತ್ರ ಫೋನುಗಳಿದ್ದಾವೆ, ಎಲ್ಲರೂ ಕೂಡ ಫೋನುಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಿಸ್ಬೋದು. ನೀವು ಇದ್ದ ಕಡೆಯಿಂದ ಮಾತಾಡ್ಬೋದು. ಎಲ್ಲ ಕೂಡ ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ನೀವು ಬಂದು ಅಲ್ಲಿ ನಿಂತುಕೊಂಡು ಬಿಸಿಲಲ್ಲಿ ಹೋರಾಟ ಮಾಡಿ ನಾನು ಹೇಳಿಲ್ಲ.
ಎಲ್ಲರೂ ಮಾತಾಡೋರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಟಿಗಟ್ಟು ಅತಿ ಮುಖ್ಯವಾಗಿ ಮುಳುಬಾಗಿಲು, ಮೂಡಲಬಾಗಿಲು ಇದು ಕರ್ನಾಟಕದ ಒಂದು ಎಂಟ್ರೆನ್ಸಲ್ಲೇ ಈ ರೀತಿ ಅಭಿವೃದ್ಧಿ ಕಾಣ್ತಾ ಇದೆ. ಇಷ್ಟೊಂದು ದಿಕ್ಕುಗೆಟ್ಟೋಗಿದೆ. ಕರ್ನಾಟಕದ ಸರ್ಕಾರ ಏನು ಕೇಳ್ತಾ ಇದೆ ಅಂತ ಕೂಡ ಗೊತ್ತಿಲ್ಲದಿರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದ್ರ ಬಗ್ಗೆ ದಯವಿಟ್ಟು ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಇದನ್ನು ಈ ಕೂಡಲೇ ವ್ಯವಸ್ಥಿತವಾಗಿ ಇದನ್ನೆಲ್ಲ ಕೂಡ ಶುದ್ಧವಾಗಿ ನಿರ್ಮಾಣ ಮಾಡೋದಕ್ಕೆ ತಾವು ಮುಂದಾಗಬೇಕು. ಈ ಮುಳುಬಾಗಿಲಿನ ಮಾನ ಮರ್ಯಾದೆಯನ್ನು ನಾವೆಲ್ಲರೂ ಕಾಪಾಡಬೇಕು. ನಮ್ಮೆಲ್ಲರ ಮೇಲೂ ಈ ಜವಾಬ್ದಾರಿ ಇದೆ. ಇದನ್ನು ಯಾರ ಮೇಲೂ ನಾನು ಅಪವಾದ ಹೊರಿಸಿ ಮಾತಾಡ್ತಾ ಇಲ್ಲ. ದಯವಿಟ್ಟು ಎಲ್ರಿಗೂ ಸಂಬಂಧಪಟ್ಟಂಥ ವಿಚಾರ. ನಾವೆಲ್ಲರೂ ಕೂಡ ನಾಳೆಯಿಂದನೇ ಎಲ್ಲರಿಗೂ ಸಂಬಂಧಪಟ್ಟವರಿಗೆ ಮೆಸೇಜ್ಗಳು ಮಾಡೋದು, ಸಂಬಂಧಪಟ್ಟವರಿಗೆ ಸಂಪರ್ಕ ಮಾಡೋದು ಎಲ್ಲರೂ ಆಗಬೇಕಂತ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಅದು ಗೊತ್ತು ಬಿಡಪ್ಪ, ಸ್ಮೆಲ್ ಹೇಳಿದ್ವಿ. ನಮಸ್ಕಾರ. ಈ ಪಾರ್ಕ್ ಏನು ಇವಾಗ ಸಂಜೆ ಆದರೆ ಕುಡುಕರ ತಾಣ ಆಗಿಬಿಟ್ಟಿದೆ. ಮತ್ತು ಎಲ್ಲ ಏನು ಕಾಡು ಥರ ಇದೆ, ಪಾರ್ಕ್ ಥರ ಇಲ್ಲ. ಸುಮಾರು ದುಡ್ಡು ಖರ್ಚು ಮಾಡಿದ್ದಾರೆ, ಇದಕ್ಕೆ ಖರ್ಚು ಮಾಡಿ ವ್ಯರ್ಥ ಆಗಿದೆ. ಇದನ್ನು ಕೂಡಲೇ ಅಭಿವೃದ್ಧಿ ಪಡಿಸ್ಬೇಕಾಗಿ ಈ ನಗರಸಭೆಗೋ ಇಲ್ಲ ಬೇರೆ ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಒಳ್ಳೆ ಪಾರ್ಕಾಗಿ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ವಿನಂತಿ ಮಾಡ್ತೀನಿ. ಕೆರೆ ಬಗ್ಗೆ ಏನು ಹೇಳ್ತಾರೆ? ಕೆರೆ ಈಗ ನೋಡಿದ್ರಲ್ಲ, ಕೆರೆ ಏನಿದೆಪ್ಪ ವಿಪರೀತ ವಾಸನೆ. ಆ ವಾಸನೆಗೆ ಜನ ಓಡಾಡೋಕ್ಕಾಗ್ತಾ ಇಲ್ಲ. ಆ ಗಡ್ಡೆಯಿಂದ, ಇರ್ಪಕ್ಷಿಯಿಂದ, ಮಾದೇನಹಳ್ಳಿಯಿಂದ ಜನ ಬರ್ತಾರೆ ಹೋಗ್ತಾರೆ. ಯಾರು ಇದ್ರ ಬಗ್ಗೆ ಗಮನ ತಗೊಂಡವರು ಇಲ್ಲ, ವಾಸನೆ ಅಂತ ಹೇಳಿರೋರೇ ಇಲ್ಲ. ವಿಪರೀತ ವಾಸನೆ, ರೋಡಲ್ಲಿ ಹೋಗೋದಕ್ಕಾಗ್ತಾ ಇಲ್ಲ. ಆ ಥರ ಇದೆ, ಆ ಥರ ನಿರ್ಮಾಣ ಆಗಿಬಿಟ್ಟಿದೆ. ಮಕ್ಕಳು ಇಲ್ಲಿ ಶಾಲೆ ಒಂದಿದೆ, RK ಇಂಟರ್ನ್ಯಾಷನಲ್ ಸ್ಕೂಲ್, ಅವ್ರ ಗಮನಕ್ಕೂ ಬರ್ತಾ ಇಲ್ಲ. ಅವರು ಹೇಳಿದ್ದು ಏನು ಅವರು ಅರ್ಥ ಮಾಡ್ಕೊಂಡಿಲ್ಲ. ಮಕ್ಕಳು ಶಾಲೆಗೆ ಹೋಗ್ತಾರೆ, ಮಕ್ಕಳ ಒಂದು ಆರೋಗ್ಯ ಏನು ಯಾವ ಥರ ಆಗ್ತದೆ, ಆರೋಗ್ಯ ಕೆಟ್ಟೋಗ್ತದೆ ಅಂತ ಅವ್ರಿಗೆ ಮನಸ್ಸು ಕೂಡ ಇಲ್ಲ. ಅವ್ರು ಶಾಲೆ ನಡೆಸ್ತಾ ಇದ್ದಾರೆ ಅವರು. ಇವಾಗ ಸೋಮೇಶಪಾಳ್ಯ ಸರ್ಕಲ್ಲಿಂದ ಹಿಡಿದು ದೇವಸ್ಥಾನದ ಒಳಗಡೆ ಅಲ್ಲಿವರೆಗೂ ಇದೆ ವಾಸನೆ. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಕೂಡಲೇ ಗಮನಕ್ಕೆ ತಂದು ಈ ಕೂಡಲೇ ಕಾರ್ಯವನ್ನು ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.